ಮತ್ತು ಪುನಃ ಇನ್ನೊಂದು ಸತಿ ಯಾರೋ ಸುಳ್ಳ್ಯದವರು ಈ ಪ್ಲೇಸ್ಗೆ ಹೋಗಿಬ್ರು ಅಂತ ಕಳಿಸಿದ್ರು, ಅದೇ ಜಾಗನ. ಅದು ನೋಡಿ ಆದಮೇಲೆ ನನಗೆ ಈ ಜಾಗ ಬರಲೇಬೇಕು ಅಂತ ಅನಿಸ್ತು, ಹೊರಟೇ ಬಿಟ್ಟೆ. ಅದೇ ರೀತಿ ರೋಡ್ ಇಲ್ಲ ಈ ಜಾಗಕ್ಕೆ ಬರೋಕ್ಕೆ, ನೀವು ಬೈಕ್ ಮತ್ತು ಗಾಡಿನ ಒಂದು ಕಡೆ ನಿಲ್ಲಿಸ್ಕೊಂಡು ಬರಬೇಕಾಗ್ತದೆ. ಈ ಕಾಡಿನ ಮಧ್ಯೆ ಶಿವ ನೀಲಕಂಠ ಸ್ವಾಮಿ ಸದ್ದಿಲ್ಲದೆ ಕೂತಿದ್ದಾನೆ, ನಮ್ಮನ್ನೆಲ್ಲ ನೋಡ್ತಿದ್ದಾನೆ. ಅಲ್ಲಿ KT1 MD 6443 ಎಲ್ಲ ಅಡ್ಡಾಡ ನಗಿಸ್ತಾನೆ ಅವನು ನೋಡಿ. ಇವಾಗ ಅಡ್ಡ ಹೋಗ್ತಾನೆ, ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅಡ್ಡನೇ ಹೋಗೋಕೆ ನೋಡ್ತಾನೆ. ನೋಡಿ ಹೋಗೋದು ನೋಡೋದು ಹೋದ. ಒಂದು ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ, ಹೊಡಿತಾ ಇರ್ತಾನೆ. ಓಹೋ ಮಲಗಿಸ್ಬಿಟ್ಟಿಯಾನ. ನಮಸ್ತೆ ಕರ್ನಾಟಕ, ನಾನೇ ನಿಮ್ಮ ಗೌತಮ್ ಗೌಡ. ಇವತ್ತು ಭಾನುವಾರ, ತುಂಬ ದಿವಸಗಳ ನಂತರ ನಮ್ಮ ಸುಳ್ಯ ತಾಲೂಕಿಗೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ತಾಲೂಕು ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ಹೋಗ್ತಾ ಇದ್ದೀನಿ. ಏನು ವಿಷಯ ಅಂತ ಹೋಗ್ತಾ ಹೇಳ್ತೀನಿ. ಬಟ್ ಈ ಘಾಟ್ ಸೆಕ್ಷನ್ ಮಾತ್ರ ಭಾಳ ಮಜಾ ಕೊಡುತ್ತೆ ರೀ. ಹೇಗಿದೆ ಈ ಘಾಟ್ ಸೆಕ್ಷನ್? ನನಗೆ ಈ ಮಂಗಳೂರು ಕಡೆ ಹೋಗುವ ಈ ರೂಟ್ ಇದೆ ಅಲ್ಲ, ಸಂಪಾಜೆ ರೂಟು, ಅದಕ್ಕೆ ನಂಗೆ ಭಾಳ ಇಷ್ಟ. ದೊಡ್ಡ ಬೆಟ್ಟ, ಘಾಟ್ ಸೆಕ್ಷನ್ ಮಾತ್ರ ಸಖತ್ ಮಾತ್ರ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಒಂದು ಬ್ರೇಕ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಪ್ರತಿ ಸತಿ ಬಂದಾಗ ಇಲ್ಲೊಂದು ನಿಲ್ಲಿಸಿ ಒಂದು 5 ನಿಮಿಷ ನಿಂತು ಹೋಗೋ ಒಂದು ಸಣ್ಣ ಒಂದು ಅಭ್ಯಾಸ. ಇವತ್ತು ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀನಿ. ಮಧ್ಯಾಹ್ನ ಆಗಿಲ್ಲ, ಎಷ್ಟಾಗಿದೆ? 11 o'clock ಆಗಿದೆ. ಇಲ್ಲಾಂದರೆ ಯೂಶ್ವಲಾಗಿ ನಾವು ಟ್ರಿಪ್ ಹೋಗುವಾಗ ಗಿಂಜಾವ 5:30, 4:30, 5:30, 6:30 ಇದರೊಳಗೆ ಬರ್ತಾಯಿದ್ವಿ. ಇವತ್ತೇ ಸ್ವಲ್ಪ ಲೇಟಾಗಿರೋದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಒಂದು ಅದ್ಭುತ ಜಾಗ ಇದೆ, ಇದುವರೆಗೂ ಕೂಡ ಅಂಥ ಜಾಗ ನಾನು ಹೋಗಿಲ್ಲ, ಹೇಳ್ತೀನಿ. ಎಲ್ಲ ಏನು ಕಾಣ್ತಿದೆ ಎಲ್ಲ ಏನಂದರೆ ರಬ್ಬರ್ ಮರಗಳು. ಆಯಿತಾ, ಇಲ್ಲಿ ನೀವು ಸಾಮಾನ್ಯ ಇಲ್ಲಿಂದ ಶುರು ಆಗ್ತದೆ, ಇಲ್ಲಿಂದ ಸುಳ್ಯ ಕಡೆ ಎಲ್ಲ ಇದೆ ರಬ್ಬರ್ ಕೃಷಿನೇ ಇರೋದು. ಅಲ್ಲಿ ರಬ್ಬರ್ ಕಟಾವು ಮಾಡ್ತಾಯಿದ್ರು. ಅಂದರೆ ಇದು ಬರುತ್ತೆ, ರಬ್ಬರ್ದೊಂದು ಕೆನೆ ಥರ ಬರುತ್ತೆ, ಅದನ್ನು ಡೈಲಿ ಸ್ವಲ್ಪನೇ ತೆಗಿತಾ ಇರ್ತಾರೆ. ಇವತ್ತೇನೋ ವೆದರ್ ಮೋಡ ಇದೆ ಅಪ್ಪ. ಸುಳ್ಯದಿಂದ ಒಂದು 2 ಕಿಲೋಮೀಟರ್ ಅಲ್ಲಿ ತುದಿ ಅಡ್ಕ ಅಂತ ಒಂದು ಊರಿದೆ. ಆ ಊರಲ್ಲಿ ಲೆಫ್ಟಿಗೆ ತಗೋಬೇಕು. ಇದು ಈ ರೋಡ್ ಹೋಗ್ತಿರೋದು ಯಾವಲ್ಲಿಗೆ ಅಂದರೆ ಮಂಗಳೂರಿಗೆ. ಸುಳ್ಯ, ಪುತ್ತೂರು, ಮಂಗಳೂರು ಹೀಗೆ ಹೋಗುತ್ತೆ. ಮುಂದೆ ಕಾಣ್ತಿದೆ ಶ್ರೀ ಚೆನ್ನಕೇಶವ ದೇವಾಲಯ. ಇಲ್ಲಿ ಮೊನ್ನೆ ಅಷ್ಟೇ ಸುಳ್ಳಿಯಲ್ಲಿ ಅತಿ ದೊಡ್ಡ ಜಾತ್ರೆ ನಡೆದಿತ್ತು. ಇಲ್ಲಿ ಏನು ಬ್ರಹ್ಮರಥ ಅಂತೇಳಿ ತಯಾರು ಮಾಡಿದರು. ಮತ್ತು ಇಲ್ಲಿ ಒಂದು ದೊಡ್ಡ ಜಾತ್ರೆ ನಡೆದಿತ್ತು ರೀಸೆಂಟಾಗಿ, ಇತ್ತೀಚೆಗೆ. ಹೇಗಿದೆ ನೋಡಿ ಶ್ರೀ ಚೆನ್ನಕೇಶವ ದೇವಸ್ಥಾನ ಸುಳ್ಯ. ಈ ಸುಳ್ಯ ಬಂದರೆ ಫಸ್ಟ್ ನೆನಪಾಗೋದು ಯಾವುದಂದರೆ ಯಾವುದು ಹಳೆ ಬಿಟ್ಟೋದು ಹುಡುಗಿನೇ ನೆನಪಾಗ್ತಾಳೆ ಮರೆ, ಸಾವು. ಓಕೆ, ಇದೇ KVG ಕಾಲೇಜಾ ಅಂತ? ಇದೇನು ಕಾಣಿಸ್ತಿದೆ? KVG ಕಾಲೇಜ್, KVG ಮೆಡಿಕಲ್ ಕಾಲೇಜು ಆ್ಯಂಡ್ ಹಾಸ್ಪಿಟಲ್. KVG ಸಂಸ್ಥೆ ಎಷ್ಟು ದೊಡ್ಡದಿದೆ ಮಾರಾಯ. ಸೊ ನಾವು ಇದೇ ರೋಡಲ್ಲಿ ಹೋಗಬೇಕಾಗಿರೋದು. ನಮ್ಮ ಕೊಡಗು ಜಿಲ್ಲೆಯಿಂದ ಕೂಡ ತುಂಬ ಜನ ವಿದ್ಯಾರ್ಥಿಗಳು ಬರ್ತಾರೆ. KVG ಮೆಡಿಕಲ್ ಇದೆ, ಇಂಜಿನಿಯರಿಂಗ್ ಇದೆ, ಡಿಗ್ರಿ ಇದೆ. ಅಣ್ಣ ನಮಸ್ತೆ. ಇಲ್ಲಿ ಒಂದು ಸದಾಶಿವಂದು ಟೆಂಪಲ್ ಇದೆ ಅಲ್ಲ? ಹಾಂ, ಸದಾಶಿವನ ಟೆಂಪಲ್ ಇದೆ ಅಲ್ಲ, ಶಿವನ ಒಂದು ಕಾಡಿನೊಳಗಡೆ. ಸದಾಶಿವ? ಹಾಂ, ಇಲ್ಲಿಲ್ವಾ? ನೆಟ್ವರ್ಕ್ ಸರಿ ಇಲ್ಲ. ಅದು ಸದಾಶಿವ ದೇವಸ್ಥಾನವ? ಹಾಂ ಹೌದು, ಸದಾಶಿವ ದೇವಸ್ಥಾನ ಇಲ್ಲಿಲ್ಲ, ಕಾಡುವೊಳಗೆ. ಅಜ್ಜಾವರ ಅಲ್ವಾ? ಅದು ಇಲ್ಲಿ ಅಲ್ಲ, ಇಲ್ಲಿ ಅಲ್ವಾ? ಈಗ ಹೊಳೆ ದಾಟಿ ಹೋಗ್ಲಿಕ್ಕೆ ನೀರುಂಟು, ಬೈಕ್ ಉಂಟದ, ನೀರುಂಟು ಸುಮಾರು. ಪಯಸ್ವಿನಿ ನದಿ ಅಂತೇಳಿದೆ. ಆ ನದಿಯಲ್ಲಿ ನೀರು ಜಾಸ್ತಿ ಇದೆ, ಹಾಗಾಗಿ ಆ ನದಿ ದಾಟೋಕ್ಕಾಗಲ್ಲ. ನಾವು ಅಲ್ಲಿ ಸರ್ಕಲ್ ಇದೆ ಆಯಿತಾ, ಆ ಸರ್ಕಲಿಂದ ಹೋಗಬೇಕು. ಇವಾಗ ಅಲ್ಲಿ ಗಂಟೆ ಹೋಗಿ ಮತ್ತೆ ಈ ಕಡೆ ಹೋಗಬೇಕು. ಸೊ ಟ್ರಾವೆಲಿಂಗ್ ಅಂದರೆ ಹೀಗೇನೆ, ದಾರಿಗಳು ತಪ್ಪುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವು ಇದು ಗೂಗಲ್ ಮ್ಯಾಪ್ ಪ್ರಕಾರನೇ ಬಂದಿರೋದು. ಬಟ್ ಅಲ್ಲಿ ನದಿ ಇದೆ, ಆ ನದಿಯಲ್ಲಿ ನೀರು ಜಾಸ್ತಿ ಇದೆ, ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಇನ್ನೊಂದು ಕಡೆಯಿಂದಾಗಿ ಹೋಗಬೇಕು. ಸೊ ಈ ಥರ ಎಲ್ಲ ಅನುಭವಗಳು ಆದಾಗನೇ ಗೊತ್ತಾಗೋದು ನಾವು ಹೇಗೆ ಪ್ರಾಪರಾಗಿ. ಅದೇ ನಾವು ಮ್ಯಾಪಲ್ಲಿ ಎಷ್ಟೇ ನೋಡಿದರೂ ಕೂಡ ಅಲ್ಲಿ ಜನಗಳು ಏನು ಹೇಳ್ತಾರಲ್ಲ ಅದು ಇಂಪಾರ್ಟೆಂಟ್. ಅಲ್ಲಿ ಲೋಕಲ್ ಅವ್ರ ಜೊತೆ ಅವಾಗ ಕೇಳ್ಕೋಬೇಕು. ಮ್ಯಾಪಲ್ಲಿ ತೋರಿಸುತ್ತೆ, ಬಟ್ ಮಧ್ಯೆ ಲೋಕಲ್ ಅವ್ರನ್ನ ಕೇಳೋದು ಈ ಥರ ಹಳ್ಳಿಗಳಲ್ಲಿ ಭಾಳ ಒಳ್ಳೇದು ಅಂತ ನನಗನ್ಸುತ್ತೆ. ಇದೇ ಮ್ಯಾಪಲ್ಲಿ ಇದೇ ರೂಟ್ ತೋರಿಸ್ತಿದ್ದೆ, ಆದರೆ ಅಲ್ಲಿ ನದಿ ಅಡ್ಡ ಇದೆ, ಅದು ಪ್ರಾಬ್ಲಮ್.
ಅಂದರೆ ಅಲ್ಲಿ ಆದರೂ ಶಾಪ್ ಏನಾದರೂ ಇಲ್ಲ? ಓಕೆ. ಈ ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಹೋಗ್ಬೇಕಾ? ಹಾಂ ಸರಿ. ಓಕೆ. ಹೌದಾ? ಓಕೆ. ನೀವು ಅದೇ ಕಡೆನಾ? ಹಾಂ ಸರಿ ಸರಿ. ಇದೇನು ಕಾಣ್ತಿದೆ ಪಯಸ್ವಿನಿ ನದಿ. ಓಕೆನಾ? ಈ ಒಂದು ಸುಳ್ಯದ ಗ್ರಾಮ ಪಯಸ್ವಿನಿ ನದಿ ತೀರದಡದಲ್ಲಿ ಹಬ್ಬಿಕೊಂಡಿದೆ. ಓಕೆನಾ? ಮತ್ತು ಇಲ್ಲಿಯ ನೇಚರ್ ಅಷ್ಟೇ ಬಹಳ ಚೆನ್ನಾಗಿದೆ. ಮತ್ತು ಇಲ್ಲಿ ರಬ್ಬರ್ ಕೃಷಿ, ಅಡಿಕೆ ತೋಟ, ಗೇರು ಬೀಜದ ಕೃಷಿ ಚೆನ್ನಾಗಿದೆ ಈ ಕಡೆ. ಮತ್ತು ಈ ಕಡೆ ವೆದರ್ ಸ್ವಲ್ಪ ನಿಮಗೆ ಸೆಕೆ ಅನಿಸುತ್ತೆ, ಆದರೂ ಈ ನೇಚರ್ ಜೊತೆ ಆ ಜನಗಳ ಒಂದು ಬದುಕನ್ನು ಕಟ್ಕೊಂಡಿದ್ದಾರಲ್ಲ, ಒಂಥರ ತುಂಬ ಚೆಂದ ಈ ಕಡೆ ಹೇಳ್ಬೇಕಂದ್ರೆ. ಅವರ ಕನ್ನಡದ ಒಂದು ಏನಿದೆ ಸ್ಲ್ಯಾಂಗ್ ಏನಿದೆ ಅಲ್ಲ, ತುಂಬ ಡಿಫ್ರೆಂಟ್ ಇದೆ. ಅಪ್ಪ ಇದೆಂಥ ಮಾರಾಯ, ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಕೇಳ್ಕೊಂಡು. ಸೊ ಒಂದು ವಿಷಯ ಏನಂದರೆ, ಇಲ್ಲಿ ಮ್ಯಾಪ್ ಹಾಕಿದರೆ ನಿಮಗೆ 2 ಕಡೆ ತೋರಿಸುತ್ತೆ. ಇಲ್ಲಿ ನೀರಿರೋದ್ರಿಂದ ನೀವು ಲೋಕಲಲ್ಲಿ ಸುಳ್ಯಕ್ಕೆ ಬಂದಾದಮೇಲೆ ಲೋಕಲ್ಲಿ ಕೇಳ್ಕೊಂಡು ಹೋಗೋದು ಒಳ್ಳೆಯದು. ಬೈಕಲ್ಲಿ ಇಡ್ಬೋದಾ? ಥ್ಯಾಂಕ್ ಯು. ಸೊ ನಾವು ಅಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಹೀಗೆ ನಡ್ಕೊಬರ್ಬೇಕು. ಅದು ಮನೆ ಆಯಿತಾ, ಅಲ್ಲಿ ಪಾರ್ಕ್ ಮಾಡೋಕ್ಕೆ ಬಿಡ್ತಾರೆ. ಸೊ ಇಲ್ಲಿಂದ ನಾವು ತೋಟದ ಒಳಗಡೆ ನಡ್ಕೊಂಡು ಹೋಗ್ಬೇಕಾಯ್ತಾ. ಅಡಿಕೆ ತೋಟ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಂತೆ. ಏನು ಹೇಳ್ತೀವಿ, ಎಷ್ಟು ಚೆನ್ನಾಗಿದೆ ನೋಡಿ ಅಡಿಕೆ ತೋಟ. ಈ ವಾತಾವರಣನೇ ತುಂಬ ಚೆನ್ನಾಗಿದೆ. ಆದರೆ ಒಳಗಡೆ ಬರಬೇಕು ಸ್ವಲ್ಪ. 2-3 ರೂಟ್ ಇದೆ. ಒಂದಲ್ಲಿ ಅವ್ರು ಹೇಳ್ತಾರೆ ನೀವು ಬೈಕಲ್ಲಿ ಸೀದಾ ಟೆಂಪಲ್ ಗಂಟ ಹೋಗ್ಬೋದು ಅಂತೇಳಿ. ಇನ್ನೊಂದು ನದಿ ದಾಟಬೇಕು, ಇದು ಇನ್ನೊಂದು ಮಾರ್ಗ. ಸೊ ನೀವು ಏನೇ ಬಂದರೂ ಕೂಡ ಕೇಳ್ಕೊಂಡು ಬನ್ನಿ, ಅದು ನನ್ನ ಸಜೆಷನ್. ಹೀಗಿದೆ ಅಲ್ಲಿ ಮನೆ, ಇದೇ ರೂಟಲ್ಲಿ ಬರಬೇಕಾಯ್ತಾ, ಒಂದೇ ರೂಟ್. ಮತ್ತು ಅಲ್ಲಿಂದ ಏನೋ ರೈಟಿಗೆ ಹೋಗ್ಬೇಕಂತೆ. ಸೊ ದೇವರ ಶಕ್ತಿ ಹೇಗಿದೆ ನೋಡಿ. ನಾನು ಒಂದು ರೀಲ್ ನೋಡಿದ್ದು ನಾನು. ಸೊ ರೀಲ್ ನೋಡಿ ಯೋಚನೆ ಮಾಡಿದೆ ಈ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ದಾರಿ ಎಲ್ಲಿಂದ ಗೊತ್ತಾಗ್ತಿಲ್ಲ. ಆ ಕಡೆ 2-3 ರೋಡ್ ಇದೆ. ಅಣ್ಣ ಇಲ್ಲಿ ದೇವಾಲಯಕ್ಕೆ ಯಾವ ಕಡೆ ಅಣ್ಣ? ಸರಿ, ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ 2-3 ರೋಡ್ ಇದೆ ಆಯಿತಾ. ಸೊ ಹಾಗಾಗಿ ಹಾಂ ಸರಿ ಅಣ್ಣ. ಸೊ ಇಲ್ಲಿದೆ ಅಲ್ಲ, ಸೊ ಅಲ್ಲಿಂದ ಬಂದಮೇಲೆ ಒಂದು ಹಟ್ಟಿ ಇದೆ. ಹಟ್ಟಿಂದ ಬಂದಮೇಲೆ ಈ ರೂಟಲ್ಲಿ ಹೋಗಬೇಕು. ಇದರೊಳಗಡೆ ಹೋಗಬೇಡಿ, ಇಲ್ಲಿಂದಾಗಿ ಹೋದರೆ ಸಿಗುತ್ತೆ. ಸೊ ನಾನು ಹೇಳ್ದೆ ಅಲ್ಲ, ಒಂದು ಇನ್ಸ್ಟಾಗ್ರಾಮಲ್ಲೊಂದು ರೀಲ್ನ ನೋಡಿದೆ. ಆ ರೀಲ್ನ ನೋಡಿ ಆದಮೇಲೆ ನನಗೇನೋ ಗೊತ್ತಿಲ್ಲ, ಇಲ್ಲಿ ಬರಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಲಾಸ್ಟ್ ವೀಕ್ ಅಂದ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅವತ್ತು ಆಗಲಿಲ್ಲ. ಮತ್ತು ಪುನಃ ಇನ್ನೊಂದು ಸತಿ ಯಾರೋ ಸುಳ್ಯದವರು ಈ ಪ್ಲೇಸ್ಗೆ ಹೋಗಿಬ್ರು ಅಂತ ಕಳಿಸಿದ್ರು, ಅದೇ ಜಾಗನ. ಅದು ನೋಡಿ ಆದಮೇಲೆ ನನಗೆ ಈ ಜಾಗ ಬರಲೇಬೇಕು ಅಂತ ಅನಿಸ್ತು, ಹೊರಟೇ ಬಿಟ್ಟೆ. ಸೊ ಹಾಗೆ ದೇವರ ಇಚ್ಛೆ ಇದ್ದರೆ ಜಾಗ ಎಂಥದೇ ಆಗಿದ್ರು ಕೂಡ ಹೋಗ್ಬೋದು ನಾವು. ಇದೇ ದಾರಿ ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ, ಹುಡ್ಕೊಂಡು ಹೋಗೋಣ. ಕಾಡಿನ ಮಧ್ಯೆ ನಮ್ಮ ನೀಲಕಂಠ ಸದ್ದಿಲ್ಲದೆ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಎಷ್ಟು ಕಾಡಿದೆ ಅಂದರೆ, ಸೊ ಇದು ಹೊರಗಿನವರಿಗೆ ಗೊತ್ತೇ ಆಗಲ್ಲ ಇಂಥ ಒಂದು ಜಾಗ ಇದೆ ಅಂತೇಳಿ. ಸೊ ಇಲ್ಲಿಗೆ ನಾನು ಬರಬೇಕು ಅಂತೇಳಿ ಇತ್ತು. ಸೊ ದೇವರಿಗೆ ಕರ್ಸ್ಕೊಂಡಿದ್ದಾರೆ, ಇಲ್ಲ ನಾನು ಬರ್ತಿರ್ಲಿಲ್ಲ, ಅದು ಒಬ್ಬನೇ ಬಂದಿದ್ದೀನಿ. ಹೀಗಿದೆ ಜಾಗ. ಸೊ ಯಾರ್ಯಾರ್ದು ಋಣ ಏನಿದೆ, ಸೊ ಅಲ್ಲಿಗೆ ಹೋಗಲೇಬೇಕು. ಈ ಕಾಡಿನ ಮಧ್ಯ ದೇವರು ಕೂತ್ಕೊಂಡು ನೋಡ್ತಿದ್ದಾನೆ. ಯಾರೂ ಇಲ್ಲ ಇಲ್ಲಿ. ಈ ಕಾಡಿನ ಮಧ್ಯೆ ಯಾರು ಬಂದರೆ ಯಾರೂ ಇಲ್ಲ. ಪ್ರಾಣಿಗಳು ಬಂದರೆ ಏನೂ ಮಾಡೋಕ್ಕಾಗಲ್ಲ, ಓಡಬೇಕಷ್ಟೆ. ಸೊ ಇಲ್ಲಿಗೆ ಬರುವ ಋಣ ಇತ್ತು, ದೇವ್ರು ಕರ್ಸ್ಕೊಂಡಿದ್ದಾರೆ, ಬಂದಿದ್ದೀವಿ. ಆ ಥರ ಅನ್ನಿಸ್ತಿದೆ ನನಗೆ. ಈ ಕಾಡಿನ ಒಳಗಡೆ ಹೋಗುವಾಗಲೇ ಒಂದು ಪಾಸಿಟಿವ್ ವೈಬ್ ಬರ್ತಾಯಿದೆ. ಈ ಗ್ರಾಮ ಇರೋದು ಅಜ್ಜಾವರ ಅಂತೇಳಿ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸಾಮಾನ್ಯವಾಗಿ ಇಲ್ಲಿ ಯಾವುದೇ ರೀತಿ ರೋಡ್ ಇಲ್ಲ ಈ ಜಾಗಕ್ಕೆ ಬರೋಕ್ಕೆ. ನೀವು ಬೈಕ್ ಮತ್ತು ಗಾಡಿನ ಒಂದು ಕಡೆ ನಿಲ್ಲಿಸ್ಕೊಂಡು ಬರಬೇಕಾಗ್ತದೆ. ಈ ಕಾಡಿನ ಮಧ್ಯೆ ಶಿವ ನೀಲಕಂಠ ಸ್ವಾಮಿ ಸದ್ದಿಲ್ಲದೆ ಕೂತಿದ್ದಾನೆ, ನಮ್ಮನ್ನೆಲ್ಲ ನೋಡ್ತಿದ್ದಾನೆ ಅಲ್ಲಿ. ಯಾಕಂದರೆ ಇಲ್ಲಿ ಯಾರೂ ಇಲ್ಲ.
ದನಗಳು ಎಷ್ಟಿದೆ ನೋಡಿ. ನೋಡಿ ಇಷ್ಟು ಕಾಡಿನ ಒಳಗಡೆ ಇನ್ನೂ ಗೊತ್ತಾಗ್ತಿಲ್ಲ, ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಪುರೋಹಿತರು ಇದ್ದಾರೆ, ಮಾತಾಡಿ ಎಂತ ಕೇಳಿ ಅಂದರೆ ಹಾಗೆ ನೋಡ್ಕೊಂಡು ಹೋಗುವ ಅಂತೇಳಿ ಬಂದಿದ್ದು. ದೇವಾಲಯವನ್ನು ಅದೇ ಅವ್ರ ಹತ್ರ ಕೇಳಿ. ಹೌದಾ? ಹಾಂ ಸರಿ ಸರ್. ಅವರೇ ಪುರೋಹಿತರು. ಸ್ವಾಮಿ ನಮಸ್ತೆ. ನಮಸ್ಕಾರ. ದೇವಾಲಯವನ್ನು ನೋಡುವ ಅಂತೇಳಿ ಬಂದ್ವಿ. ಯಾವ ಕಡೆಯಿಂದ ಗೊತ್ತಾಗ್ತಿಲ್ಲ. ಆ ಕಡೆನಾ? ಓಕೆ, ಇಲ್ಲೇ ಇದೆ ಅಲ್ವಾ? ಸಮಾಧಾನಕ್ಕೆ ಬಂದದ್ದು ಆ ಕಡೆಯಿಂದ ಈ ಕಡೆ ಒಂದು ಸಮಾಧಾನ ಮಾಡ್ತಾರೆ. ಓಹೋ. ದೇವಾಲಯಕ್ಕೆ ಪುರೋಹಿತರು ಅವರು, ಎಲ್ಲ ಮಾಹಿತಿ ಅವರ ಹತ್ರ ದೇವಾಲಯ ಅಲ್ಲಿ. ಸೊ ಇಲ್ಲೇನಂದರೆ ನಮಗೆ ಬೈಕೆಲ್ಲ ತರೋಕ್ಕಾಗಲ್ಲ, ಬೈಕ್ ಗಾಡಿ ಯಾವ ತರೋಕ್ಕಾಗಲ್ಲ. ನಾವು ಮಡಿಕೇರಿ, ಗೌತಮ್ ಅಂತ. ಹೇಳಿದ್ರು ಇಲ್ಲಿ ಒಂದು ದೇವಸ್ಥಾನ ಉಂಟು. ನಾನೀಗ ಸರ್ಚ್ ಮಾಡ್ತಾ ಇರ್ತೀನಿ, ನನಗೆ ಇಲ್ಲೊಂದು ವಿಶೇಷ ಕಾಣ್ತು, ಇಲ್ಲಿ ಇಷ್ಟು ಕಾಡಿನ ಮಧ್ಯೆ ಒಳಗೆ ಈ ಥರ ಇದೆ ಅಂತೇಳಿ. ಅಂದರೆ ಬಟ್ ಒಬ್ಬನೇ ಬಂದೆ. ಯಾಕಂದ್ರೆ 4 ಜನ ಇಲ್ಲಿ ಬಂದು ವಾಪಸ್ ಹೋದ್ರು. ಹಾಂ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಹೌದಾ? ಮಾತಾಡಲು ಇಲ್ಲ, ಅವರ ಪಾಡಿಗೆ ಬಂದ್ರು, ಅವರ ಪಾಡಿಗೆ ಹೋದ್ರು. ನಾನು ಹೀಗೆ ಕೇಳ್ಕೊಂಡು ಬಂದೆ, ನನಗೆ ಗೊತ್ತಾಗಲಿಲ್ಲ ದಾರಿ. ಸೊ ಇದೇನಂದರೆ ಅಲ್ಲಿ ನಾವು ಪಯಶ್ವಿನಿ ನದಿ ನೋಡಿದ್ವಿ ಅಲ್ಲ, ಅದೇ ನದಿಗೆ ಇದೊಂದು ಕೈ ಅಷ್ಟೇ, ಇಲ್ಲಿ ಹೋಗಿ ಸೇರುತ್ತೆ. ಮತ್ತು ಇಲ್ಲಿ ಜನಗಳಿಗೆ ಯಾವುದೇ ರೀತಿ ಸಂಪರ್ಕ ಇಲ್ಲ ಇಲ್ಲಿ. ಅಂದರೆ ನೀವು ಟೂರಿಸ್ಟ್ ಯಾರು ಬರ್ತೀರ ಅಂದರೆ ಸರಿಯಾದ ದಾರಿ ಇಲ್ಲ. ಹಾಗಾಗಿ ಇವರು ಗ್ರಾಮಸ್ಥರು ಸೇರಿಕೊಂಡು ಎಲ್ಲ ಸಣ್ಣ ಪುಟ್ಟ ಸೇವೆ ಮಾಡ್ತಿದ್ದಾರೆ, ಒಂದು ದಾರಿ ಮಾಡಿದ್ದಾರೆ. ಇವಾಗ ಇವರು ಈ ಕ್ಷೇತ್ರದ ಸ್ವಾಮಿಗಳು. ಡೈಲಿ ಪೂಜೆ ಮಾಡ್ತಿರೋ ಸ್ವಾಮಿಗೆ ಡೈಲಿ ಪೂಜೆ ಆಗುತ್ತಾ? ಇಲ್ಲಿ ಹಸುಗಳೆಲ್ಲ ಸುಮಾರು ಇದೆ ಅಲ್ಲ, ಇಲ್ಲಿ ಯಾರದ್ದು? ಇಲ್ಲಿದೆ ಅಲ್ಲ, ತಂದು ಬಿಡ್ತಾರೆ. ಹೌದಾ? ಇಲ್ಲೇ ಬೆಳೀತದೆ, ಇಲ್ಲೇ ಕರುವಾಗ್ತದೆ, ಇಲ್ಲೇ ಬೆಳೀತದೆ, ಇಲ್ಲೇ ಇರ್ತದೆ. ಓ, ಇದು ಯಾವ್ದು ಹಟ್ಟಿಗೆ ಹೋಗೋದು ಯಾವ್ದಿಲ್ಲ. ಅಲ್ಲಿ ನೋಡಿದ್ವಲ್ಲ ಒಂದು ಹೋಗುದಾದ್ರೆ ನಿಮಗೆ ಕೆಲವೊಂದಿದೆ ಅಲ್ಲ, ಆ ಕಡೆ ಇದೆ, ಕಿವಿಯಲ್ಲಿ ಇದು ಇರ್ತದೆ, ಲೋನ್ ನಂಬರ್. ಗೌರ್ಮೆಂಟ್ನವರು. ಹೌದೌದು. ಸೊ ಅಲ್ಲಿ ನೋಡಿದ್ವಲ್ಲ, ಅದೆಲ್ಲ ಆ ಕಡೆ ಪ್ರಾಪರ್ಟಿ ಓನರ್ದು. ಇದಿಲ್ಲ. ಓಕೆ, ಇಲ್ಲಿ ನಾವೊಂದು 20-30 ಹಸುಗಳು ನೋಡಿದ್ವಿ. ಹಸುಗಳು, ಹೋರಿಗಳು ಜಾಸ್ತಿ ಇದೆಯಾ? 50-60 ಇದೆ ಅಂತೆ. ಅದು ಇಲ್ಲೇ ದೇವಾಲಯ ಸುತ್ತಮುತ್ತ ಹಂಗೆ ಬೆಳ್ಕೊಂಡು ಬೆಳಿಗ್ಗೆ ಹೊತ್ತು. ಹೌದಾ? ಸಾಕತ್ತೆ. ಆಗ ಸ್ವಲ್ಪ ಹೊತ್ತು ಆಗ ಇಲ್ಲಿತ್ತು. ದೇವಾಲಯ ಇಲ್ಲಿಂದ ದರ್ಶನ ಕೊಡ್ತಾ ಇದೆ. ಕಾಡಿನ ಮಧ್ಯ ಏನು ನೀಲಕಂಠ ಶಿವ ಸ್ವಾಮಿ ಹಾಗೆ ಕೂತ್ಬಿಟ್ಟಿದ್ದಾರೆ. ಯಾಕಂದರೆ ಈ ಕ್ಷೇತ್ರ ನಾವು ಇಷ್ಟೆಲ್ಲ ಇವಾಗ ಕಷ್ಟಪಟ್ಟು ಏನಕ್ಕೆ ಬರ್ತಿದ್ದೀವಿ ಅಂದರೆ ಅದು ಶಿವನ ದೇವಾಲಯನೇ ಕಷ್ಟದಲ್ಲಿದೆ. ಸೊ ಇದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರಂತೆ, ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಯಾವ ಸ್ಥಿತಿಯಲ್ಲಿದೆ ಗೊತ್ತಿಲ್ಲ. ಆದರೆ ಇಂಥ ಅದ್ಭುತ ಜಾಗದಲ್ಲಿ, ಇಂಥ ಒಂದು ಕಾಡಿನ ಮಧ್ಯೆ ಶಿವನ ದೇವಾಲಯ ಇದೆ ಅಂದರೆ ಅದು ನಮ್ಮೆಲ್ಲ ಏನು ಹೇಳೋದು, ಹೆಮ್ಮೆ ಆಗಬೇಕು, ಆಯಿತಾ? ಆದರೆ ಈ ಜಾಗ ತುಂಬ ಏನು ಹೇಳೋದು, ಶೋಚನೀಯ ಸ್ಥಿತಿಯಲ್ಲಿದೆ. ಅಂತೂ ಅಂದ್ಕೊಂಡಿದ್ದೆ ಪ್ರತಿಯೊಂದು ರೀಲ್ ನೋಡುವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಅದು ನೆರವೇರ್ತು. ಒಂದು ಬಾವಿ ಇದೆ. ಬಾವಿಯಲ್ಲಿ ನೀರಿದೆ ಸ್ವಾಮಿ? ಹಾಂ, ನೀರಿದೆ. ಹಳೇ ಬಾವಿ. ಇದು ದೇವಾಲಯದ ಮುಂಭಾಗ ಹೇಗಿದೆ ನೋಡಿ. ಕಾಡಿನ ಮಧ್ಯೆ ಇಂಥ ಒಂದು ದೇವಾಲಯ ಏನು ಎಷ್ಟು ವರ್ಷಗಳಾಗಿರ್ಬೋದು. ಸ್ವಾಮಿಯ ಕಾಪಾಡಪ್ಪದಿರಿ. ಫಸ್ಟ್ ನಮಸ್ತೆ ಮಾಡಿಬಿಡೋಣ. ಹಾಂ ಸರಿ. ಇದು ದೇವಾಲಯದ ಮುಂಭಾಗ, ಆಯಿತಾ? ಇಲ್ಲೊಂದು ದೀಪಗಳು ನೋಡಿ, ನಿಮಗೆ ನೋಡಿಬಿಡಿ ಒಂದು ಸತಿ ಹೇಗಿದೆ ಅಂತೇಳಿ. ಅಲ್ಲಿಂದ ಬಂದಿದ್ದೀವಿ. ನೀವು ಯಾರೆಲ್ಲ ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮ್ಮ ವಿಜುವಲ್ ಆಗಿ ದೇವರ ಆಶೀರ್ವಾದ ಪಡ್ಕೊಳ್ಳಿ. ತುಂಬಾ ಪವರ್ಫುಲ್ ಇದೆ ಇಲ್ಲಿಂದ. ಅಂದರೆ ಈ ಕಾಡಲ್ಲಿ ನಾವು ಅಷ್ಟು ಟ್ರಕ್ಕಿಂಗ್ ಮಾಡ್ಕೊಂಡು ಬಂದಾಗ ನಮಗೆ ಅದರ ಅನುಭವ ಆಗ್ತದೆ. ಆ ಒಂದು ಪಾಸಿಟಿವಿಟಿ ನಮಗೆ ಗೊತ್ತಾಗ್ತದೆ. ನಮ್ಮ ಅದೃಷ್ಟಕ್ಕೆ ಸ್ವಾಮಿಗಳು ಸಿಕ್ಕಿದ್ರು, ಇಲ್ಲದ್ರೆ ಹಾಗೆ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟೇ. ಅವ್ರ ಕಡೆಯಿಂದ ಸ್ವಲ್ಪ ಕೇಳೋಣ ಏನು ವಿಷಯ ಅಂತೇಳಿ. ದೇವಾಲಯದ ಈ ಕಡೆ ಬಲಭಾಗದಲ್ಲಿ ಗಣಪತಿ ದೇವಾಲಯ ಇದೆ. ನಾವು ಸಾಮಾನ್ಯವಾಗಿ ನೋಡ್ತೀವಲ್ಲ, ಸೊ ಅದೇ ಥರ ಒಂದು ಅದ್ಭುತವಾದ ಗಣಪತಿ ದೇವಾಲಯ ಇದೆ.
ಎಂಥ ಅದ್ಭುತ ಜಾಗ ಇದು. ಬನ್ನಿ ಸ್ವಾಮಿ. ಸ್ವಾಮಿ, ಈ ದೇವಾಲಯಕ್ಕೆ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಸ್ವಾಮಿ? ತುಂಬ ವರ್ಷ ಹಳೆಯ ದೇವಸ್ಥಾನ, ತುಂಬ ಹಳೆ, ಎಲ್ಲ ನೋಡಿದರೆ ಗೊತ್ತಾಗುತ್ತೆ. ರಾಜರ ಕಾಲದಲ್ಲ, ನೋಡಿದರೆ ಯಾಕೋ ಒಂದು 300-500 ವರ್ಷದ ಹಿಂದುಗಡೆ ಇರೋ ಥರ ಇದೆ. ಒಂದು ನಿಮಿಷ ಸ್ವಾಮಿ, ಇದು ದೇವಾಲಯದ ಹಿಂಭಾಗ, ಅದು ಆ ಕಡೆ ನೋಡೋದು ಈ ಥರ ಇದೆ. ಇದು ಗಣಪತಿ ದೇವಾಲಯ ಇಲ್ಲಿರೋದು. ನಮ್ಮ ಅದೃಷ್ಟಕ್ಕೆ ಸ್ವಾಮಿಗಳು ಸಿಕ್ಕಿದ್ದಾರೆ, ನನಗೆ ಭಾಳ ಸಂತೋಷ ಆಯಿತು. ಈಗ ಅಟ್ಲೀಸ್ಟ್ ಒಂದು ಪೂಜೆ ಸಿಕ್ತು, ಬಾಗಿಲು ದೇವರನ್ನ ನೋಡೋಂಗೆ ಆಯಿತು ಅಲ್ಲಿಂದ ಬಂದಕ್ಕೆ. ಸೊ ಅದಕ್ಕೆ ದೇವರೇ ಕಾರಣ. ಇವರು ನಿಮ್ಮ ಮಕ್ಕಳ ಸ್ವಾಮಿ? ಅಲ್ಲೇ ಅವರಾ? ಹಾಂ ಹಾಂ, ನಮಸ್ತೆ. ನೀವು ಡೈಲಿ ಬರ್ತಾ ಇರ್ತೀರಾ? ಹೌದಾ? ಇಲ್ಲಿ ನಿಮ್ಮದೆಲ್ಲ ತುಳು ಭಾಷೆ ಅಲ್ಲ? ನಮ್ಮದು ಕನ್ನಡ. ಇವಾಗ ನಿಮ್ದು ಎಲ್ಲಿ ಇಲ್ಲೇ ಸುಳ್ಯದಲ್ಲಿ ಓದ್ತಾ ಇದ್ದೀರಾ ಎಲ್ಲರೂ? ಹೌದಾ? ನಮ್ಮ ಅದೃಷ್ಟಕ್ಕೆ ಪೂಜೆ ಕರೆಕ್ಟ್ ಟೈಮ್ ಸಿಕ್ಕಿದೆ. ಇಂಥ ಕಾಡಲ್ಲಿ ಬಂದು ಪೂಜೆ ಸಿಕ್ಕಿದೆ ಅಂದರೆ ಸಮಯ ಕಪ್ಪರಪ್ಪ. ಇವರು ನಮಗೆ ಇಲ್ಲಿ ಯಾರೂ ಸಿಗಲಿಲ್ಲ, ಸ್ವಾಮಿ ಮತ್ತು ಇವ್ರ ಮಕ್ಕಳು ಮಾತ್ರ ಸಿಕ್ಕ. ನಿಮ್ಮ ಹೆಸರು? ನಿತಿನಿಂದು? ಆಕಾಂಕ್ಷ್. ಎನ್ರೂಟ್ ಕೆ ಅಂತ ಹೇಳಿದೆ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿದೆ, ಬರ್ತೀರಾ? ಸ್ವಾಮಿ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಗಣೇಶ್ ಭಟ್ ಅಂತೇಳಿ. ಓಕೆ. ಈ ಕ್ಷೇತ್ರಕ್ಕೆ ಬಂದು ಬಹಳ ಮನಸ್ಸಿಗೆ ಬಹಳ ಖುಷಿಯಾಗಿದೆ. ಇದು ಏನಂದರೆ, ಆ ದೇವಾಲಯದ ಮುಂದೆ ನಂದಿ ವಿಗ್ರಹ ಇರ್ತಾಯಿಲ್ಲ, ತೀರ್ಥ ಪೂಜೆಲಾದ್ಮೇಲೆ ತೀರ್ಥ ಇಲ್ಲೇ ಕೊಡ್ತಿದ್ರಲ್ಲ. ಹೊರಟಿದೆ ಸ್ವಾಮಿ ಇವಾಗ? ಸುಮಾರು ಹೊತ್ತಾಯ್ತಲ್ವ? ಹೌದು. ಇದು ಹೆಸರಿಂದ ಮಾಡ್ತಾರೆ, ನಿತಿನ್, ಆಕಾಂಕ್ಷ ಅಲ್ಲ? ಇಲ್ಲೇನು ಕಾಣ್ತಿದೆ, ಇದು ಆ ದೇವಾಲಯದಲ್ಲಿ ಪೂಜೆ ಗೀಜೆ ಆಗುವಾಗ ಇದನ್ನು ಉಗ್ರಾಣಾಗಿ ಮಾಡ್ತಾಯಿದ್ರು, ಒಂದು ಸ್ಟೋರ್ ರೂಮ್ ಥರ ಮಾಡ್ತಾಯಿದ್ರು. ಇವಾಗ ಒಳಗಡೆ ಹೇಗಿದೆ ಗೊತ್ತಿಲ್ಲ, ಎಲ್ಲ ಶೋಚನೀಯ ಸ್ಥಿತಿಯಲ್ಲಿದೆ, ಎಲ್ಲ ಬೀಳಕ್ಕಾಗಿದೆ. ಸೊ ಹೀಗಿದೆ. ಅಜ್ಜಾವರದಲ್ಲಿರೋ ಈ ಜಾಗಕ್ಕೆ ಎಲ್ಲರೂ ಕೂಡ ಬನ್ನಿ. ಈ ಜಾಗನ ಇನ್ನೂ ಕೂಡ ನಾವು ಜನಪ್ರಿಯ ಮಾಡೋಣ, ಮತ್ತು ಈ ಜಾಗ ಇನ್ನೂ ಜೀರ್ಣೋದ್ಧಾರ ಆಗಬೇಕು, ಅದು ಇಂಪಾರ್ಟೆಂಟ್. ಸೊ ಯಾರೆಲ್ಲ ವೀಡಿಯೋ ನೋಡ್ತೀರಾ, ಅಟ್ಲೀಸ್ಟ್ ಅದನ್ನು ಶೇರ್ ಮಾಡಿ ಒಬ್ಬರಿಗೆ. ಸೊ ಹಾಗಾಗಲಿ ಕೂಡ ಜನ ಬರಲಿ, ಕಾಣಿಕೆಗಳನ್ನ ಹಾಕಲಿ, ಹಾಗೂ ಕೂಡ ಆಗುತ್ತೆ. ಒಂದು ದೇವಾಲಯ ಇಂಪ್ರೂವ್ ಆದರೆ, ಒಂದು ಗ್ರಾಮದಲ್ಲಿ ಒಂದು ಸಣ್ಣ ದೇವಾಲಯ ಈ ಥರದ್ದು ಇಂಪ್ರೂವ್ ಆದರೆ, ಆ ಗ್ರಾಮ, ಆ ತಾಲೂಕು, ಆ ಜಿಲ್ಲೆ ಎಲ್ಲ ಕೂಡ ಎಕನಾಮಿಯೇ ಚೇಂಜ್ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ. ಅಟ್ಲೀಸ್ಟ್ ವಿಡಿಯೋ ಚೆನ್ನಾಗಿ ಬರಲಿಲ್ಲ ಅಂದರೂ ಕೂಡ ಒಂದು ಶೇರ್ ಮಾಡಿ, ಇಲ್ಲಿ ಜನಗಳು ಬರಲಿ, ಇಲ್ಲಿಗೆ ಒಂದು ಕಾಣಿಕೆಗಳು ಕೊಡಲಿ. ಸೊ ಅದರಿಂದಾದರೂ ಸಣ್ಣ ಪುಟ್ಟ ಒಂದು ಬದಲಾವಣೆ ಆಗಲಿ. ನೀವು ನೋಡ್ಬೋದು, ಇಲ್ಲಿ ತೀರ್ಥ ಕೊಡುವ ಒಂದು ಜಾಗ ಏನಿದೆ ಪೂರ್ತಿ ಶಿಥಿಲೀಕರಣಗೊಂಡಿದೆ. ಇದನ್ನು ಸ್ವಲ್ಪ ಸರಿ ಮಾಡಿದ್ದಾರೆ ಅನಿಸುತ್ತೆ, ಆಯಿತಾ? ಎಲ್ಲ ಕೂಡ ಶಿಥಿಲೀಕರಣಗೊಂಡಿದೆ. ನೀವು ದೇವಾಲಯದ ಆ ಮೇಲ್ಚಾವಣಿ ಕೂಡ ನೋಡ್ಬೋದು, ಕೆಳಚಾವಣಿ, ಮತ್ತು ಇಲ್ಲಿ ಹತ್ತುವ ಒಂದು ಜಾಗ, ಸುತ್ತಮುತ್ತ ಇರುವ ಜಾಗ ಎಲ್ಲ ಕೂಡ ಹಾಳಾಗಿದೆ. ಮತ್ತು ಅಲ್ಲಿ ಗಣಪತಿ ದೇವಾಲಯ ಕೂಡ ಪ್ರತಿಯೊಂದು ಅಲ್ಲಿ ಅದರ ಮೇಲ್ಗಡೆ ಟಾರ್ಪಲ್ ಹಾಕಿದ್ದಾರೆ. ಸೊ ಅಂದರೆ ಮಳೆ ಸೋರುತ್ತೆ, ವರ್ಷ ಹೋದಂಗೆ ಅದು ಇನ್ನೂ ಜಾಸ್ತಿ ಹಾಳಾಗುತ್ತೆ. ಸೊ ಈ ಕ್ಷೇತ್ರದ ಯಾರು ನೋಡ್ತಿದ್ದಾರೆ ವೀಡಿಯೋನ, ಅಥವಾ ಈ ವಿಡಿಯೋನ ಅಟ್ಲೀಸ್ಟ್ ಈ ಕ್ಷೇತ್ರದ MP ಗಳಿಗೆ, MLAಗಳಿಗೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ, ಈ ಥರದ ಜಾಗಗಳನ್ನ ಉಳಿಸ್ಕೋಬೇಕು. ಯಾಕಂದರೆ ನಮ್ಮದು ಒಂದು ಹಿಂದೂ ರಾಷ್ಟ್ರ ಆಗಿ, ಸೊ ಇಂಥ ಜಾಗಗಳನ್ನ ಉಳಿಸ್ಕೊಳ್ಳಿಲ್ಲ ಅಂದರೆ ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ಸರ್ಕಾರ ಹತ್ರ ಹಣ ಇದೆ, ಎಲ್ಲೆಲ್ಲೋ ಖರ್ಚು ಮಾಡೋ ಬದಲು ಇಂಥ ಕಡೆ ಮಾಡೋಣ.
ಇದರಿಂದ ಒಂದು ಹಳ್ಳಿ ಬೆಳೀತದೆ, ಒಂದು ಜಿಲ್ಲೆ ಬೆಳೀತದೆ, ಒಂದು ರಾಜ್ಯ ಬೆಳೀತದೆ. ಒಂದು ದೇವಾಲಯ ಬೆಳೆದ್ರೆ ಇಲ್ಲಿನ ಗ್ರಾಮ ಬೆಳೀತದೆ, ಹಳ್ಳಿ ಬೆಳೀತದೆ, ಜಿಲ್ಲೆ ಬೆಳೀತದೆ, ಇಡೀ ರಾಜ್ಯ ಬೆಳೀತದೆ. ಸೊ ಹಾಗಾಗಿ ಇಡೀ ಎಕನಾಮಿ ಚೇಂಜ್ ಆಗ್ತದೆ. ಒಂದು ದೇವಾಲಯ ನಮ್ಮ ದೇಶದ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ಹಾಗಾಗಿ ಇದು ಬದಲಾಗಬೇಕು, ಇದು ಜೀರ್ಣೋದ್ಧಾರ ಆಗಬೇಕು. ಈ ಥರ ಒಂದು ಅನುಭವ ಯಾವತ್ತೂ ಆಗಿರಲಿಲ್ಲ. ಸೊ ಇಂಥ ಹೊಸ ಹೊಸ ಜಾಗನ ತೋರಿಸೋ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ಇರಲಿ. ಸಿಗೋಣ. ಥ್ಯಾಂಕ್ ಯು.